ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಶ್ಮಿ ಪ್ರಿಯಾ. ನಾನು ರಶ್ಮಿ. ನಾನು ಇವತ್ತು ಟೊಮೆಟೊ ಬಾತ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಆಗುವಂಥ ಬ್ರೇಕ್ಫಾಸ್ಟ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 2 ಈರುಳ್ಳಿ, 3 ಟೊಮ್ಯಾಟೊ, 1 ಟೀ ಟೇಬಲ್ ಸ್ಪೂನು ಅರಿಶಿನ, 1 ಸ್ಪೂನು 1 ಟೀ ಟೇಬಲ್ ಸ್ಪೂನು ಧನಿಯಾ ಪುಡಿ, 1.5 ಟೀ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ. ಹಾಗೆ ಇದನ್ನು ನಾನು ರುಬ್ಬುವಂತಹ ಮಸಾಲೆಗಳು. ಇದೇನು ರುಬ್ಬಿ ಮಾಡುವಂಥದ್ದೇನು ಬೇಕಾಗಿಲ್ಲ. ಕುಟಾಣಿಲಿ ಜಸ್ಟ್ ಕುಟ್ಟಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಟೇಸ್ಟಾಗಿ ಬರುತ್ತೆ. 1 ಟೀ ಟೇಬಲ್ ಸ್ಪೂನು ಮೆಣಸು, ಹಾಗೆ 3 ಲವಂಗ, 1 ಇಂಚಷ್ಟು ಚಕ್ಕೆ, 3 ಮೆಣಸಿನ್ಕಾಯಿ, 1 ಉಂಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ನಾನು ತೊಗೋತಾ ಇದ್ದೀನಿ. ಹಾಗೆ 1 ಟೀ ಟೇಬಲ್ ಸ್ಪೂನು ಬಟರು, ನಾವು ಎಣ್ಣೆ ಕೂಡ ಹಾಕೋಬೋದು. ಹಾಗೆ 1 ಕಪ್ಪಷ್ಟು ನಾನಿಲ್ಲಿ ಕಾರ್ನ ತೊಗೊಂಡಿದ್ದೀನಿ, ಜೋಳ. ನೀವು ಬಟಾಣಿ ಕೂಡ ತೊಗೋಬೋದು. ಹಾಗೆ 1 ಗ್ಲಾಸ್ ರೈಸ್ನ ನಾನು ಇಲ್ಲಿ ಒಂದು 2 ನಿಮಿಷ ನೆನೆಸ್ಕೊತಾ ಇದ್ದೀನಿ. ಇದೇನು ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಾಸ್ತಿ ನೆನೆಸೋದೇನು ಬೇಡ. 2 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಹಾಗೆ ನಾನೀಗ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣಕ್ಕೆ ಉದ್ದುದ್ದಾಗಿ. ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಲಂಚ್ ಬಾಕ್ಸ್ಗೂ ಕೂಡ ಕೊಟ್ಟು ಕಳಿಸುವಂತಹ ತಿಂಡಿ ಇದಾಗಿರುತ್ತೆ ಟೊಮೆಟೊ ಬಾತು. ಈಗ ನಾನು ಮೀಡಿಯಮ್ ಸೈಜಲ್ಲಿ ಟೊಮೆಟೊನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾನು ಇಲ್ಲಿ ಕುಟಾಣಿಲಿ ಕುಟ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಮೆಣಸಿನ್ಕಾಯಿ. ನಾನು ಮೆಣಸಿನ್ಕಾಯಿನ ನಾನು ಕೊನೆಯಲ್ಲಿ ಹಾಕೋತಾ ಇದ್ದೀನಿ. ಫಸ್ಟು ಇದು ಎಲ್ಲವನ್ನು ಕುಟ್ಕೋತೀನಿ. ಇದನ್ನು ಕುಟ್ಟಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಿಕ್ಸಿಲಿ ರುಬ್ಬಿ ಮಾಡೋದಕ್ಕಿಂತ ಹೀಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಒಂದು ಕುಕ್ಕರಲ್ಲಿ ಬಟರ್ ಮತ್ತು 1 ಟೀ ಟೇಬಲ್ ಸ್ಪೂನು ಅಥವಾ 2 ಟೀ ಟೇಬಲ್ ಸ್ಪೂನು ನಾವು ಎಣ್ಣೆನ ಹಾಕ್ಕೊಂಡು ಎತ್ತಿಟ್ಕೊಂಡಿರುವಂಥ ಸ್ಪೈಸಸ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ಎಲೆ ಮತ್ತು ಜಾಯಿಕಾಯಿ, ಏಲಕ್ಕಿಕಾಯಿ ಇದೆಲ್ಲನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಹೀಗೆ ನಾನು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ನಾನಿಲ್ಲಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋತೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಜಜ್ಜಿಟ್ಕೊಂಡಿರುವಂತಹ ಮಸಾಲೆಗಳನ್ನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕಾದ್ಮೇಲೆ ನಾನು ಇಲ್ಲಿ ಟೊಮೆಟೊನ ಹಾಕ್ತಾ ಇದ್ದೀನಿ. 3 ಟೊಮ್ಯಾಟೊನ ಹಾಕೋತಾ ಇದ್ದೀನಿ ಇಲ್ಲಿ ನಾನು. ಇದೆಲ್ಲನೂ ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾನು 1 ಕಪ್ಪಷ್ಟು ಕಾರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದ ಹಾಗೆ ನೀವು ಇದಕ್ಕೆ ಬಟಾಣಿ ಕೂಡ ಹಾಕೋಬೋದು. ಈಗ ನಾನು ಅರಿಶಿನ ಪುಡಿ ಹಾಗೆ 1 ಟೀ ಟೇಬಲ್ ಸ್ಪೂನು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ. ಇದಾದಮೇಲೆ ನಾನು ಅಚ್ಚ ಖಾರದ ಪುಡಿ 1.5 ಟೀ ಟೇಬಲ್ ಸ್ಪೂನು ನಾನು ಅಚ್ಚ ಖಾರದ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅಂದರೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಬೆಂದು ಸ್ವಲ್ಪ ಎಣ್ಣೆನ ಬಿಡಬೇಕು. ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು 2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡೆ. ನೀವು ಪುದೀನೂ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ಸ್ವಲ್ಪ ಹಾಕಬೇಕು, ಇಲ್ಲಾಂದರೆ ಅದೇ ಫ್ಲೇವರ್ ಬಂದುಬಿಡುತ್ತೆ. ನಾನಿವಾಗ ನೀರನ್ನ ಹಾಕ್ತಾ ಇದ್ದೀನಿ 2 ಗ್ಲಾಸಷ್ಟು. ಯಾಕೆಂದರೆ ನಾನು 1 ಗ್ಲಾಸ್ ಅಕ್ಕಿನ ತೊಗೊಂಡಿರೋದ್ರಿಂದ ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಯೋ ಬರೋ ತನಕ ಕಾದು ಅದಕ್ಕೆ ಅಕ್ಕಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ಅದಾದಮೇಲೆ ನಾವು ಅಕ್ಕಿನ ಆ್ಯಡ್ ಮಾಡಬೇಕು. ಹಾಗೆ ಇದನ್ನು ತಿರ್ದು ನಾನು ಕುಕ್ಕರ್ ಮುಚ್ಚಳನ ಹಾಕ್ತೀನಿ. ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಿ. ಅದಾದಮೇಲೆ ನಾವು ಕುಕ್ಕರ್ ಮುಚ್ಚಳನ ಹಾಕಿ 2 ವಿಷಲ್ನ ಕೂಗಿಸ್ಕೋಬೇಕು ನಾವು. ತುಂಬ ಈಸಿಯಾಗಿ ಬೇಗ ಫಟಾಫಟ್ ಅಂತ ಆಗುವಂತಹ ಬ್ರೇಕ್ಫಾಸ್ಟ್. ಈಗ ನಾನು ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ. 2 ವಿಷಲ್ ಕೂಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಉದುದ್ರಾಗಿ ಅಗಲಾಗಿ ಬಂದಿದೆ ಅನ್ನ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇದೆ. ತುಂಬ ಬೇಗ ಆಗುವಂಥದ್ದು. ನೀವು ಇದನ್ನು ಮನೇಲಿ ಮಾಡ್ಬೋದು. ಈಗ ನೋಡಿ ಟೊಮೆಟೊ ಬಾತ್ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಇದಕ್ಕೆ ನಾವು ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು ಆಲ್.